1,000 ಕೋಟಿ. ನಾವು ನಮ್ಮ ಕರ್ನಾಟಕ ರಾಜ್ಯದಿಂದ ಭಾರತ ದೇಶದ ರೈತರು ಒಂದು ವರ್ಷಕ್ಕೆ 14.83 ಲಕ್ಷ ಕೋಟಿ GSTಯನ್ನ ನಮ್ಮ ಭಾರತ ದೇಶದೊಳಗೆ ಸಂಗ್ರಹಣೆ ಆದ್ರೆ ಅದರಲ್ಲಿ 64% GSTಯನ್ನ ಈ ದೇಶದೊಳಗಿರುವಂತಹ ಕೆಳವರ್ಗದವರು ಅಂದ್ರೆ ರೈತರು ತುಂಬ್ತಾರೆ ಅಂತ ಅವ್ರು ತಿಳ್ಕೋಬೇಕು. ಇವತ್ತು ನಾವು ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರವನ್ನ ಕೇಳಿದ್ರೆ ನಾವು ಅವ್ರ ಮುಂದೆ ಕೈ ಒಡ್ಲಿಕ್ಕತ್ತಿಲ್ಲ. ಅದು ನಮ್ಮ ಹಕ್ಕು ಅಂತ ನಾವೆಲ್ಲರೂ ತಿಳ್ಕೋಬೇಕು ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಲ್ಲಿ ನನ್ನ ಮನವಿ ಏನು ಅಂತಂದ್ರ, ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಭಾರತ ದೇಶದೊಳಗಿರುವಂತಹ ಕರ್ನಾಟಕ ರಾಜ್ಯದೊಳಗಿರುವಂತಹ ಪ್ರತಿಯೊಬ್ಬ ರೈತರ ಪ್ರತಿಷ್ಠೆಯ ಚುನಾವಣೆ ಅಂತ ನಾವು ಈ ಚುನಾವಣೆಯನ್ನು ಎದುರಿಸೋಣ ಅಂತ ನಾನು ನಿಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರ ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರವನ್ನ ದಿವಾಳಿ ಮಾಡ್ಲಿಕ್ಕತ್ತೀರಿ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರ ಹೆಣ್ಮಕ್ಳು ದಾರಿ ತಪ್ಪಲಿಕ್ಕತ್ತಾರ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಬಿಜೆಪಿ ಪಕ್ಷದ ಒಬ್ಬ ನಾಯಕಿ ಅವ್ರು ಹೇಳ್ತಾರ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬೇರೆ ಎಲ್ಲೋ ಹೊಂಟಾರ, ಆ ಲೆವೆಲಿಗೆ ಹೆಣ್ಮಕ್ಳು ದಾರಿ ತಪ್ಪಾರ ಅನ್ನುವಂತಹ ಮಾತನ್ನ ಬಿಜೆಪಿಯ ನಾಯಕರು ಆಡ್ತಾರೆ. ಅವರಿಗೆ ಒಂದೇ ಒಂದು ಮಾತನ್ನ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಮೊನ್ನೆ PUC 2ನೇ ಫಲಿತಾಂಶ ಕರ್ನಾಟಕ ರಾಜ್ಯದೊಳಗೆ ಬಂತು. ಅಲ್ಲಿರುವಂತಹ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿರುವಂತಹ ಒಬ್ಬ ಯುವಕ ನಾವಿ ಅನ್ನೋರು ಒಂದು ಮಾತನ್ನ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರ, ಕೋವಿಡ್ ಸಮಯದಲ್ಲಿ ನಮ್ಮ ತಂದೆ ತೀರ್ ಹೋದ್ರು, ಅವ್ರದೊಂದು ಕಟಿಂಗ್ ಅಂಗಡಿ ಇತ್ತು, ಅದರಿಂದ ನಮ್ಮ ಉಪಜೀವನ ನಡೀತಿತ್ತು. ಆ ಒಂದು ಸಮಯದಲ್ಲಿ ನಮ್ಮ ತಾಯಿ ಏಕಾಂಗಿಯಾಗಿ ತಮ್ಮ ಸಂಸಾರವನ್ನು ನಡೆಸಬೇಕಾಗಿರುವಂತಹ ಸಂಕಷ್ಟದ ಸಮಯದಲ್ಲಿ ನಮ್ಗೆ ಯಾವ್ದಾದ್ರೂ ಒಂದು ನೆರವಾಗಿದ್ರೆ ಅದು ಸಿದ್ದರಾಮಯ್ಯ ಅವರ 2,000 ರೂಪಾಯಿ ಅಂತ ಅವ್ರು ಹೇಳಿದ್ರು. ನಮ್ಮ ಕರ್ನಾಟಕ ರಾಜ್ಯದೊಳಗಿರುವಂತಹ ತಾಯಂದಿರು ಮರ್ಯಾದೆವಂತರು, ಯಾವತ್ತಿದ್ರೂ ಕೂಡ ತ್ಯಾಗ ಭಾವನೆಯಿಂದ ನಮ್ಮ ಹೆಣ್ಮಕ್ಳಿಗೆ ನಾವು ಬೆಳೆಸಿರ್ತೀವಿ. ನಾವು ಸಣ್ಣವರಿದ್ದಾಗಿಂದ ನಮ್ಮೆಲ್ಲ ಹೆಣ್ಮಕ್ಳಿಗೆ ಕಳಿಸಿರ್ತಾರೆ, ಮೊದಲು ನಿಮ್ ಗಂಡನ ಬಗ್ಗೆ ಯೋಚನೆ ಮಾಡ್ರಿ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ರಿ, ಸಮಾಜದ ಬಗ್ಗೆ ಯೋಚನೆ ಮಾಡ್ರಿ, ನಂತರ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ರಿ. ಹೆಣ್ಮಕ್ಳು ಸಮಾಜದ ನಾಯಕಿಯರು. ಯಾವತ್ತಿದ್ರೂ ಕೂಡ ನಾವು ನಮ್ಮ ಬಗ್ಗೆ ಮೊದಲು ಆಲೋಚನೆ ಮಾಡೋದಿಲ್ಲ. ಅಡಿಗೆ ಮಾಡಿದ್ವಿ ಅಂತಂದ್ರೆ ಮೊದಲು ಗಂಡಕ್ಕೆ ತಿನ್ನಿಸಿ, ಮಕ್ಕಳಿಗೆ ತಿನ್ನಿಸಿ, ಏನಾದ್ರೂ ಉಳಿತು ಅಂತಂದ್ರ ನಾವು ತಿಂತೀವಿ. ಸೊ ಅದಕ್ಕಾಗಿ ಈ ಒಂದು ಗ್ಯಾರಂಟಿ ಯೋಜನೆಯ ಒಂದು ನಿರ್ಧಾರ, ಆ ಒಂದು ನಿರ್ಧಾರ ಅದು 2,000